ನಮಸ್ಕಾರ. ನಮಸ್ತೆ ಸರ್. ನನ್ನ ಹೆಸರು ಅರುಣ್ ಕುಮಾರ್ ಹೊಸಮನಿ ಅಂತೇಳಿ. ಇದು ಜೈವಿಕ ನಿಯಂತ್ರಣ ವಿಭಾಗದ ಮುಖ್ಯಸ್ಥನಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀವಿ. ಆಮೇಲೆ ನಮ್ಮ ಜೊತೆ ನಮ್ಮ ಟೀಮ್ ಇದೆ, ಸೌಮ್ಯ ಅಂತ SRF ಮಾಡ್ತಾರೆ. ಅದೇ ರೀತಿ ಮಮತಾ, ಇವೆಲ್ಲ ಒಂದು ಟೀಮ್ನಾಗ ವರ್ಕ್ ಮಾಡ್ತಾಯಿದ್ದೀವಿ. ಅದರಲ್ಲೂ ಪ್ರಮುಖವಾಗಿ ಮೆಣಸಿನಕಾಯಿ ಬೆಳೆಯಲ್ಲಿ ಏನು ಮುಟ್ಟುಗಳು ಬರ್ತಾಯಿದೆ, ಅದರ ಡ್ರಿಪ್ ಮಿಸಿ ಏನು ಬರ್ತಾಯಿದೆ, ಅದನ್ನು ನಿರ್ವಹಣೆ ಮಾಡಲಿಕ್ಕೆ ನಾವೇನದು ಅಂತಂದರೆ ಬೆವೇರಿಯಾ ಬ್ಯಾಸಿಯನ್ನು ಮತ್ತು ವರ್ಟಿಸಿಲಿನ್ ಮೆಥೇನ್ ಅಂತಾವ ಎರಡು ಜೈವಿಕ ಕೀಟನಾಶಕನ ಉತ್ಪಾದನೆ ಮಾಡಿಬಿಟ್ಟು ಹಲವಾರು ರೈತರಿಗೆ ನಾವು ತಲುಪಿಸ್ತಾ ಇದ್ದೀವಿ. ಸಣ್ಣಪ್ಪರು ನೀವು ಮಸ್ಕಿಂದ ಬಂದಿದ್ದೀರಿ, ಈಗ ಆಲ್ರೆಡಿ ಒಂದು ಸಲ ನೀವು ಇದನ್ನು ಉಪಯೋಗ ಮಾಡಿದ್ರಿ. ಯಾವ ಥರ ಉಪಯೋಗ ಮಾಡಿದ್ರಿ, ಏನೇನು ತೊಗೊಂಡು ಹೋಗಿದ್ರಿ, ಯಾವ ಥರ ಉಪಯೋಗ ಮಾಡಿದ್ರಿ ಅಂದರೆ ಮುಂದೆ ನಮ್ಮ ಬರೋಂಥ ರೈತರಿಗೆ ನೀವು ಹೇಳೋದು ಆದರೆ ತುಂಬ ಅವ್ರಿಗೆ ಚೆನ್ನಾಗಿ ಅರ್ಥ ಆಗ್ತದೆ. ನಮ್ಗಿಂತ ಚೆನ್ನಾಗಿ ನೀವು ಅವ್ರಿಗೆ ಅರ್ಥ ಮಾಡಿ ಹೇಳ್ಬೋದು. ಸೊ ಅದಕ್ಕೋಸ್ಕರ ತಾವು ಯಾವ ಥರ ಈ ಒಂದು ಕುಡಿಗಳನ್ನು ತೊಗೊಂಡು ಹೋಗಿದ್ದೀರಿ ಅಥವಾ ಜೈವಿಕ ಕೀಟನಾಶಕ ತೊಗೊಂಡು ಹೋಗಿದ್ರಿ, ಯಾವ ಥರ ಬಳಕೆ ಮಾಡಬೇಕಂತೇಳಿ ನಮ್ಮವ್ರು ಹೇಳಿದರು. ನೀವು ಯಾವ ಥರ ಬಳಕೆ ಮಾಡಿದ್ರಿ ಅನ್ನೋದು ಒಂದು ಸ್ವಲ್ಪ ವಿವರವಾಗಿ ಹೇಳಿದರೆ ರೈತರಿಗೆಲ್ಲ ಅನುಕೂಲ. ಏನಿಲ್ಲ ಸರ್, ಈ ನಮ್ಮಲ್ಲಿ ಬರ್ತಕ್ಕಂಥ ನಮ್ಮ ರೈತರಿಗೆ ಮೊದಲು ಫಸ್ಟ್ ನಮ್ಮ ತಲೆಗೆ ಏನಾಗ್ತದೆ, ಯಾರಾದರೂ ಕಂಪ್ನಿಯವ್ರು ಹೇಳಿದ್ರೆ ಅದನ್ನು ನೋಡಿಬೇಕು, ಇದು ನೋಡಿಬೇಕು, ಇದು ನೋಡಿಬೇಕು ಅಂತ ಹೇಳ್ತಾರೆ ಸರ್. ಫಸ್ಟ್ ನಮಗೆ ಏನಾದರೂ ಆಗಲಿ ಕಡಿಮೆ ಆಗಲ್ಲ ಅಂತ ಒಂದು ಸತಿಗೆ ನಮ್ಮ ನಾವು ರೈತರು ಅಂಗಡಿಗೆ ಹೋಗಿಬಿಟ್ರೆ ಮುಗೀತು ಸರ್, ಅದು ನೋಡಿ ಇದು ನೋಡಿ ಇದು ನೋಡಿ ಅಂತೇಳಿ ಒಂದು 10,000 ರೂಪಾಯಿ ಮಾಡಿಬಿಡ್ತಾರೆ. ಅದು ಏನೂ ಕಡಿಮೆ ಆಗಲ್ಲ ಸರ್. ನಮ್ಮ ತಲೆಗೆ ಒಂದು ಇರ್ತದೆ, ಹೆಂಗಾದ್ರೂ ಕಡಿಮೆ ಆದ್ರೆ ಸಾಕಪ್ಪ, ಯಾಕಂದ್ರೆ ಉಳಿದು ಖರ್ಚು ಬಂದ್ರೆ ಸಾಕಂತ ನಮ್ಮ ತಲೆಗೆ ಇರುತ್ತೆ ಸರ್. ಈ ಸಲ ಸ್ವಲ್ಪ ಡಿಸೀಸ್ ಆಯ್ತು ಸರ್, ಈ ಮಳೆ ಇಲ್ಲ ಏನಿಲ್ಲ, ಅದರಲ್ಲೇ ನಾವು ಇದ್ದದ್ದನ್ನು ಉಳಿಸ್ಬೇಕಂತೇಳಿ ಒಂದು ಪ್ರಯತ್ನ ಮಾಡಿದ್ವಿ ಸರ್. ಲಾಸ್ಟ್ ಟೈಮ್ ಏನು ಮಾಡಿದ್ವಿ ಸರ್, ನಿಮ್ಮದು ಒಂದು ಪ್ರಾಡಕ್ಟ್ ಏನು ರೆಡಿ ಮಾಡಿದ್ರು ಸರ್ ಬೇವರಿಗೆ, ಇನ್ನೊಂದು OTCM ಸರ್, ಅದನ್ನು ಪೇಪರ್ನಲ್ಲಿ ಓದಿದ್ವಿ. ಅದನ್ನು ತಿಳ್ಕೊಂಡು ನಾನು ಒಂದು ಸತಿ ಲಾಸ್ಟ್ ಟೈಮ್ ಹೋದ ವಾರ ಮೇಡಮ್ ಅವ್ರನ್ನ ಭೇಟಿಯಾಗಿತ್ತು ಸರ್. ಅವರು ಇದು ಚೆನ್ನಾಗೈತ್ರಿ ನಮ್ಮ ಹೊಡಿರಿ ಅಂತ ಹೇಳಿದ್ರು. ಹೋದ ಟೈಮ್ ತಗೊಂಡೋಗಿ 200 ಲೀಟ್ರ್ ನೀರಿಗೆ 2 kg ಮಿಶ್ರಣ ಮಾಡಿ ಬೆರೆಸಿ ಹೊಡೆದೀನಿ ಸರ್. ನಂದು 1.5 ಇದೆ ಸರ್, 3 kg ಕೊಟ್ಟಿದ್ರು ಹೊಡೆದೀನಿ ಸರ್. ರಿಸಲ್ಟ್ ಮಾತ್ರ ಚೆನ್ನಾಗೈತೆ ಸರ್. ಮತ್ತು ಇನ್ನೊಂದು ಟೈಪ್ 1 ಮತ್ತು ಟೈಪ್ 2 ಕೊಡ್ತೀವಿ, ಇನ್ನೊಂದು ಸತಿ ಬೇರೆ ಅಂತ ಹೇಳಿದ್ರು ಸರ್. ಅದಕ್ಕೆ ಬಂದಿದ್ದೀನಿ ಸರ್. ನಂದು ಅದು 100 ಕಿಲೋಮೀಟ್ರ್ ಇದ್ದರೂ ನಾನು ಇಲ್ಲಿಗೆ ಹುಡ್ಕೊಂಡು ಬಂದೀನಿ ಸರ್. ಚೆನ್ನಾಗೈತ್ರಿ. ಇದನ್ನು ಎಲ್ಲ ರೈತರು ಉಪಯೋಗ ಮಾಡ್ಬೋದು. ಸುಮ್ಮನೆ ಹೊರಗಡೆ ಇರತಕ್ಕಂಥ ಖರ್ಚು ಮಾಡಿ ರೊಕ್ಕ ಹಾಳು ಮಾಡಿ ಈ ಕಡೆ ಆರೋಗ್ಯನ ಹಾಳು ಮಾಡಿ ಸುಮ್ಮನೆ ಹೊಡೆಯೋದಕ್ಕಿಂತ ನೀವು ರೆಡಿ ಮಾಡ್ತಕ್ಕಂಥ ಒಂದು ಬೆಸ್ಟ್ ಔಷಧ ಹೊಡಿಬೋದು. ಥ್ಯಾಂಕ್ ಯು.